ನಮಸ್ಕಾರ ಸ್ನೇಹಿತರೆ. ಕಳೆದ ಒಂದು ತಿಂಗಳು ಹೆಚ್ಚು ಹೋರಾಟ ಇಡೀ ಭಾರತದಲ್ಲಿ ಈ ಹೋರಾಟದ ಕಿಚ್ಚು ಹರಡಿದ ಮೇಲೆ ಇವತ್ತು ಶನಿವಾರ ಮೋದಿ ಸರ್ಕಾರಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಈ ರಾಜೀನಾಮೆ ಕೊಡೋ ನಿಟ್ಟಿನಲ್ಲಿ ಸಾವಿರಾರು ಮಕ್ಕಳ ಮೇಲೆ ಸಿಆರ್ಪಿಎಫ್, ಆರ್ಎಎಫ್ ನಾನಾ ರೀತಿಯ ತಮ್ಮ ಆಕ್ರೋಶಗಳನ್ನ ವ್ಯಕ್ತಪಡಿಸಿ ಸಾವಿರಾರು ಮಕ್ಕಳ ಅರೆಸ್ಟ್ ಆಗಿದ್ದಾರೆ, ಡಿಟೆನ್ಷನ್ ಆಗಿದ್ದಾರೆ. ಯಾವ್ಯಾವ ಏನೇನ್ ಮಾಡಬೇಕು ಎಲ್ಲವೂ ಕೂಡ ಇವರುಗಳು ಮಾಡಿ ಇವತ್ತು ಜ್ಞಾನೋದಯ ಆಗಿದೆ. ಇದೇ ಮೋದಿ ಸರ್ಕಾರಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಷ್ಟೆಲ್ಲ ಅನಾಹುತಗಳು ಮಾಡಿ ಯುವಕರಗಳ ಮೇಲೆ ಟಿಯರ್ ಗ್ಯಾಸ್, ಲಾಠಿ, ಬೂಟು, ಎಫ್ಐಆರ್, ಬಂಧನ, ಡಿಟೆನ್ಷನ್, ಸಾವು, ನೋವು, ಆಕ್ರೋಶ, ಇಡೀ ಸಮಾಜವನ್ನ ಹತ್ತಿ ಉರಿಸಿ ಇಡೀ ಸಮಾಜವನ್ನ ಹತ್ತಿ ಉರಿಸಿ ಕೊನೆಗೆ ಇವತ್ತು ಶನಿವಾರ ಜ್ಞಾನೋದಯ ಆದಾಗ ಇವರುಗಳು ರಾಜೀನಾಮೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಈ ರಾಜೀನಾಮೆಗೆ ವ್ಯಾಲ್ಯೂ ಇದೆಯಾ? ಈ ರಾಜೀನಾಮೆ ನಿಜವಾಗ್ಲೂ ಇವತ್ತಿನ ಪರಿಸ್ಥಿತಿನಲ್ಲಿ ಯಾವತ್ತು ಕೊಡಬೇಕಾಗಿತ್ತು ಆವತ್ತು ಕೊಟ್ಟಿದ್ರೆ ಈ ರಾಜೀನಾಮೆಗೆ ಒಂದು ಬೆಲೆ ಇತ್ತು. ಇವತ್ತು ಇಷ್ಟು ಇಡೀ ದೇಶ ಹತ್ತಿ ಉರಿಸಿದ್ದಾರೆ ಈ ಮೋದಿ ಮತ್ತೆ ಈ ಶಾ ಈ ಅಮಿತ್ ಶಾ ಅನ್ನೋ ಹೋಮ್ ಮಿನಿಸ್ಟ್ರು, ಆರ್ಎಎಫ್, ಪೊಲೀಸ್ ಬಳಕೆ, ಬೆದರಿಕೆ, ಎದರಿಸಿ, ಟಿಯರ್ ಗ್ಯಾಸ್, ಸಾವು, ನೋವು. ಆ ತಂದೆ ತಾಯಿಗಳು ಕಳೆದ ಒಂದು ತಿಂಗಳಲ್ಲಿ ಮಕ್ಕಳನ್ನ ಬೀದಿನಲ್ಲಿ ಬಿಟ್ಟು ಎಷ್ಟು ನೋವು ಅನುಭವಿಸಿದ್ದಾರೆ. ಈಗ 12 ವರ್ಷಗಳ ನಂತರ ಯಾವ ಸರ್ಕಾರನ ವಿರೋಧ ಪಕ್ಷಗಳು ಬಗ್ಸ್ಲಿಲ್ಲೋ ಇವತ್ತು ಬಗ್ಗಿದೆ ಅಂತ ಹೇಳ್ಬಹುದು. ಬಟ್ ಇವತ್ತಿನ ಪರಿಸ್ಥಿತಿ ಇದೆಯಲ್ಲ, ಖಂಡಿತವಾಗಿ ಇದು ರಾಜೀನಾಮೆಗೆ ಒಪ್ಪುವಂತ ಸಮಯ ಅಂತೂ ಅಲ್ಲ. ಆ ಮಕ್ಕಳ ಮೇಲೆ ಎಫ್ಐಆರ್ಗಳಾಗಿದೆ, ಸುಳ್ಳು ಎಫ್ಐಆರ್ಗಳು, ಸುಳ್ಳು ಬಂಧನ, ಅವರ ಮೇಲೆ ಅಟ್ರಾಸಿಟೀಸ್ ಆಗಿದೆ, ಅವರನ್ನ ಹೊಡೆದಿದ್ದಾರೆ, ಹೆಣ್ಣು ಮಕ್ಕಳನ್ನ ಮೊಲಸ್ಟೇಷನ್ ಮಾಡಿದ್ದಾರೆ. ಇದಕ್ಕೆಲ್ಲ ಯಾರು ಹೊಣೆ? ಇದಕ್ಕೆ ಏನು ಉತ್ತರ ಇದೆ? ಈ ಎಲ್ಲದಕ್ಕೂ ಉತ್ತರ ಕಂಡುಕೊಳ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ವಿ ನೀಡ್ ಟು ಬರೀ ಈ ರಾಜೀನಾಮೆಯಿಂದ ಕೊನೆ ಆಗಲ್ಲ. ರಾಜೀನಾಮೆಯಿಂದ ಇದು ಉತ್ತರ ಅಲ್ಲ. ಇವತ್ತೆಷ್ಟೋ ಜನ ಮಕ್ಕಳು ಅರೆಸ್ಟ್ ಆಗಿದ್ದಾರೆ, ಜೈಲುಗಳಿಗೆ ಹೋಗಿದ್ದಾರೆ, ಎಫ್ಐಆರ್ಗಳಾಗಿದೆ, ಡಿಟೆನ್ಷನ್ ಆಗಿದೆ. ಅವರ ಮೇಲೆ ಮಾಡಬಾರದ ಕೃತ್ಯಗಳನ್ನ ಈ ಪೊಲೀಸ್, ರ್ಯಾಪಿಡ್ ಆಕ್ಷನ್ ಫೋರ್ಸ್, ಈ ಕೇಂದ್ರ ಸರ್ಕಾರ ತನ್ನ ದಮ್ಮು ತಾಕತ್ತನ್ನ ಬಳಸಿ ಮಾಡಿದೆ. ಇದಕ್ಕೆಲ್ಲ ಖಂಡಿತವಾಗಿ ಈ ಮೋದಿ ಸರ್ಕಾರ ಉತ್ತರ ಕೊಡಬೇಕು, ಅಪಾಲಜಿ ಕೇಳಬೇಕು. ಸರಿ ಮಾಡೋ ಒಂದು ಭರವಸೆ ಇದ್ರೆ ಮಾತ್ರ ಇದೆಲ್ಲ ಕೊನೆ ಆಗುತ್ತೆ. ಇಲ್ಲ ಅಂದ್ರೆ ಈ ರಾಜೀನಾಮೆ ಒಂದು ನಾಟಕ ಅಂತ ಅನ್ಕೋಬೇಕಷ್ಟೇ. ವಿ ಆಲ್ ಶುಡ್ ಬಿಲೀವ್ ದಟ್ ಈ ರಾಜೀನಾಮೆ ಒಂದು ನಾಟಕ. ಓಕೆ, ಏನ್ಯಾವ ಸ್ನೇಹಿತರೆ, ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್. ಮತ್ತೆ ಮಾತಾಡ್ತೀವಿ. ಥ್ಯಾಂಕ್ ಯು.